ಇವತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನ ಎರಡೂ ಸೇರಿ ರಮಣಶ್ರೀ ಶರಣ ಪ್ರಶಸ್ತಿ ಪ್ರದಾನ 2024 ಹಮ್ಮಿಕೊಂಡಿದ್ದಾರೆ. ಕಳೆದ ವರ್ಷವೂ ಕೂಡ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಂದಿದ್ದರು ಕಾರ್ಯಕ್ರಮ. ಈ ಸಾರಿನೂ ಬಂದಿದ್ದಾರೆ. ನನಗೆ ಬರಲೇಬೇಕು ಅಂತೇಳಿ ವಿಶ್ವೇಶ್ವರ ಭಟ್ ಅವರು ಮತ್ತು ಷಡಕ್ಷರಿಯವರು ಒಂದು ಕರೆದಿದ್ದರು. ಹಾಗಾಗಿ ಸಾಮಾನ್ಯವಾಗಿ ಬಸವಣ್ಣನವರ ಕಾರ್ಯಕ್ರಮಕ್ಕೆ ನಾನು ತಪ್ಪಿಸ್ಕೊಳ್ಳಲ್ಲ. ಶರಣ ಸಾಹಿತ್ಯ ಅಂತಂದ್ರೆ ಬಸವಾದಿ ಶರಣರಿಂದ ಮೂಡಿ ಬಂದಂತ ಒಂದು ಸಾಹಿತ್ಯ. ಹಾಗಾಗಿ ನಾನು ಯಾವ ಕಾರಣಕ್ಕೂ ಕೂಡ ಬಸವಾದಿ ಶರಣರ ಕಾರ್ಯಕ್ರಮ ಇದ್ರೆ ಆ ಕಾರ್ಯಕ್ರಮಕ್ಕೆ ತಪ್ಪದೆ ಬರ್ತೇನೆ. ಆಮೇಲೆ ಬಸವಣ್ಣವರ ವಿಚಾರಗಳಿದ್ದಾವಲ್ಲ, ಅವರ ತತ್ವಾದರ್ಶಗಳಿದ್ದಾವಲ್ಲ, ಅವುಗಳನ್ನ 100ಕ್ಕೆ 100 ಪಾಲನೆ ಮಾಡಕ್ಕಾಗದೇ ಇದ್ರೂ ಕೂಡ ಪಾಲನೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಇವತ್ತು ರಮಣಶ್ರೀ ಶರಣ ಪ್ರಶಸ್ತಿ ಪ್ರದಾನ ನಡೆದಿದೆ. ಈ ಪ್ರಶಸ್ತಿ ಪುರಸ್ಕೃತರಿಗೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಕಿರಿಯರು ಮತ್ತು ಹಿರಿಯರು ಎರಡು ಭಾಗ ಮಾಡಿದ್ದೀರಿ. ಹಿರಿಯರು ಒಂದು ಭಾಗ ಮಾಡಿದ್ದೀರಿ, ಹಿರಿಯರು ಒಂದು ಭಾಗ ಮಾಡಿದ್ದೀರಿ. ಅವರಿಗೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಅವರೆಲ್ಲರೂ ಕೂಡ ಹಿರಿಯರಿಗೂ ಬಹಳ ಸಮಯ ಇದೆ. ಹಿರಿಯರಿಗೂ ಕೂಡ ಪ್ರಶಸ್ತಿಗಳು ಈಗ ರಾಜೀವ್ರವರು ಬಹಳ 3ನೇ ಪ್ರಶಸ್ತಿ ಅಂತ ಹೇಳಿ 3ನೇ ಪ್ರಶಸ್ತಿ ಸಿಗ್ತಾ ಇದೆ ನನಗೆ, ಶರಣ ಸಾಹಿತ್ಯ ಪ್ರಶಸ್ತಿ ಸಾಹಿತ್ಯ ಪರಿಷತ್ನಿಂದ ಅಂತೇಳಿ. ಅವರು ಇನ್ನೂ ರಿಟೈರ್ಡ್ ಆಗಿದ್ದಾರೆ. 74 ಆರೋಗ್ಯ ಚೆನ್ನಾಗಿದೆ. ಗುರುಚ್ ಅವರು 96 ಎಲ್ಲರೂ ಕೂಡ 3 ವರ್ಷದ ಮೇಲೆ ಬಾಳೋರು. ಗುರುಚ್ ಅವರಂತೂ ಮೇಲೆ ಬಾಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಒಮ್ಮೆ ಏನಂತ ಬರೋದು ಏನಂತ ಅಭಿಮಾನಿಗೆ ಒಂದು ಪತ್ರ ಬರೆದಿದ್ರು ಮಹಾತ್ಮ ಗಾಂಧೀಜಿಯವರು, ನೀವು 100 ವರ್ಷ ಬಾಳಿ ಅಂತ ಅವರ ಅಭಿಮಾನಿಗಳು ಒಂದು ಪತ್ರ ಬರೆದು. ಅದಕ್ಕೆ ಉತ್ತರ ಏನು ಕೊಟ್ಟರು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು, ಕಡಿಮೆ ಬರೆದ್ಬಿಟ್ಟಿದೆ ನನಗೆ, ನಾನು 125 ವರ್ಷ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಗೆ ಉತ್ತರ ಬರೆದರು. ಹಾಗಾಗಿ ಗುರುಚ್ ಅವರಾಗಲಿ ರಾಜೀವ್ರವರಾಗಲಿ ಇವರೆಲ್ಲರೂ ಕೂಡ 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಲಿ ಅಂತೇಳಿ ನಾನು ಹಾರೈಸ್ತೇನೆ. 100 ವರ್ಷ ಕಷ್ಟ. ನನಗೆ ಈ ಶುಗರ್ ಸಮಸ್ಯೆ ಇದೆ ಮತ್ತು ರಾಜಕಾರಣಿಗಳಿಗೆ ಕಟ್ಟುನಿಟ್ಟಾಗಿ ಜೀವನ ಮಾಡೋಕ್ಕಾಗಲ್ಲ. ಬಸವರಾಜ ಬೊಮ್ಮಾಯಿಗೂ ಕೂಡ ಅದೇ ಸಮಸ್ಯೆ ಅಂತ. ರಾಜಕಾರಣಿಗಳು ಕಾಲಕ್ಕೆ ತಕ್ಕ ಊಟ ಮಾಡೋಕ್ಕಾಗಲ್ಲ, ಕಾಲಕ್ಕೆ ದಿನ ಬೆಳಿಗ್ಗೆ ಇದ್ದು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ. ಇವೆಲ್ಲ ಸಮಸ್ಯೆಗಳಿರ್ತವೆ. ಅದರಿಂದ ನಾವು 100 ವರ್ಷ ಬದುಕ್ತೀವಿ ಅಂತ ಹೇಳಕ್ಕಾಗಲ್ಲ. ಬದುಕಿದ್ರೆ ಬದುಕಬೇಕು ಅನ್ನೋ ಆಸೆ ಇದೆ. 100 ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಅನ್ನೋ ಆಸೆ ಇದೆ.
ಆದರೆ ಬದುಕ್ತಿವೋ ಇಲ್ಲೋ ಅಂತ ಗೊತ್ತಿಲ್ಲ. ಅದೇನೇ ಇರಲಿ, ನಾನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಿಲ್ಲ. ಅವರಿಗೆ ಆಯುಷು ಆರೋಗ್ಯಗಳು ಎಲ್ಲರೂ ಪುರಸ್ಕೃತರಿಗೆ ದೊರಕಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು